ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅರಣ್ಯ ವೀಕ್ಷಕ ಹುದ್ದೆಗಳು ಅಥವಾ ಫಾರೆಸ್ಟ್ ವಾಚರ್ ಪೋಸ್ಟ್ಗಳಿಗೆ ಹೇಗೆ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೋಸ್ಟ್ಗಳು ನೋಡೋದಾದ್ರೆ ಟೋಟಲ್ 774 ಪೋಸ್ಟ್ಗಳಿದಾವೆ. ಸರ್ಕಲ್ ವೈಸ್ ಯಾವ ಎಷ್ಟೆಷ್ಟು ಪೋಸ್ಟ್ಗಳು ಕೊಡಗು, ಧಾರವಾಡ, ಮಂಗಳೂರುಗಳಲ್ಲಿ, ಚಿಕ್ಕಮಗಳೂರು ಮತ್ತೆ ಮೈಸೂರು, ಬಳ್ಳಾರಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಇದಾವಂತೆ ನೋಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಇದು ಒಂದು ಫಾರೆಸ್ಟ್ ವಾಚರ್ ಪೋಸ್ಟ್ ಕೇವಲ 10th ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಇರಬೇಕಾಗತ್ತೆ. ಮೇಲಿಗೆ ಬಂದ್ಬಿಟ್ಟು ಹೈಟ್ 163 ಸೆಂಟಿಮೀಟರ್ ಇರಬೇಕಾಗತ್ತೆ. ಚೆಸ್ಟ್ ಬಂದ್ಬಿಟ್ಟು 79 ಸೆಂಟಿಮೀಟರ್ ಅನ್ಎಕ್ಸ್ಪೆಂಡೆಡ್, ಎಕ್ಸ್ಪ್ಯಾಂಡ್ ಆದ್ರೆ 84 ಸೆಂಟಿಮೀಟರ್ ತನಕ ಎಕ್ಸ್ಪೆನ್ಷನ್ ಆಗಬೇಕಾಗುತ್ತೆ. ಹೈಟ್ ಬಂದು ಫಿಮೇಲಿಗೆ 150 ಸೆಂಟಿಮೀಟರ್ ಇರಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಜನರಲ್ ಕ್ಯಾಟಗರಿಯವರು ಮಿನಿಮಮ್ 18 ವರ್ಷ ತನಕ, ಮಿನಿಮಮ್ 18ರಿಂದ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 35 ವರ್ಷ ತನಕ ಅಪ್ಲೈ ಮಾಡಬಹುದು. ಕ್ಯಾಟಗರಿ 2A, 2B, 3A, 3B ಬಂದ್ಬಿಟ್ಟು ಮ್ಯಾಕ್ಸಿಮಮ್ 37 ವರ್ಷ ತನಕ ಅಪ್ಲೈ ಮಾಡಬಹುದು. SC/ST ಕ್ಯಾಟಗರಿ ಬಂದ್ಬಿಟ್ಟು 38 ವರ್ಷ ತನಕ ಅಪ್ಲೈ ಮಾಡಬಹುದು. ಅದೇ ತರ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 2A, 2B, 3A, 3B ಬಂದ್ಬಿಟ್ಟು 200 ರೂಪಾಯಿ ಫೀಸ್ ಇದೆ. SC/ST ಕ್ಯಾಟಗರಿ ಬಂದ್ರೆ 100 ರೂಪಾಯಿ ಫೀ ಇದೆ. ಫಿಮೇಲ್ ಕ್ಯಾಟಗರಿ ಬಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ 2A, 2B, 3A, 3B ಬಂದ್ರೆ 100 ರೂಪಾಯಿ ಫೀಸ್ ಇದೆ. ಅದೇ ತರ SC/ST ಕ್ಯಾಂಡಿಡೇಟ್ಸ್ ಬಂದ್ರೆ 50 ರೂಪಾಯಿ ಫೀಸ್ ಇದೆ. ಇಲ್ಲಿ ನಿಮ್ಗೆ ಇಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಬಂದ್ರೆ, ನಿಮ್ಗೆ SSLC ಮಾರ್ಕ್ಸ್ ತೆಗೆದಿರೋದ್ ಮೇಲೆ ಮತ್ತೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ನಾನು ಹೇಳ್ದಂಗೆ PhD ಇರಬೇಕಾಗತ್ತೆ. ನಾನು ಹೇಳ್ದಂಗೆ ಫಸ್ಟ್ ಗೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಮಾಡಿ ಇದರಲ್ಲಿ ನಿಮ್ಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮಾಡಿ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಮುಖಾಂತರ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ವೆಬ್ಸೈಟಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಫಸ್ಟ್ ಟೈಮ್ ಯೂಸರ್ ಅಂತಂದ್ರೆ ಎಲ್ಲರೂ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ, ಹಾಗಾಗಿ ರಿಜಿಸ್ಟರ್ ಇಯರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನ ಟೈಪ್ ಮಾಡ್ಬೇಕಾಗತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್, ಜೆಂಡರ್ ಮೇಲು, ಫಿಮೇಲು, ಥರ್ಡ್ ಜೆಂಡರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕತ್ತೆ. ಇಲ್ಲಿ ಸೆಂಡ್ OTP ಅಂತ ಕೊಟ್ರೆ ಇಲ್ಲಿ OTP, ನಿಮ್ಗೆ OTP ಬರುತ್ತೆ, ಆ OTP ನ ಹಾಕ್ಬೇಕಾಗತ್ತೆ. ಇಲ್ಲಿ ಇಮೇಲ್ ID ನ ಹಾಕ್ಬೇಕಾಗತ್ತೆ. ಮತ್ತೊಂದು ಸತಿ ಇಲ್ಲಿ ಇಮೇಲ್ ID ಹಾಕ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ID ಬರ್ತಾಗುತ್ತೆ. ಅದನ್ನ ರಿಜಿಸ್ಟ್ರೇಷನ್ ID ನ ನೀವು ಸೇವ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮೊಬೈಲಿಗೆ ರಿಜಿಸ್ಟ್ರೇಷನ್ ಆದ್ರೆ ಒಂದು ID ಬಂದಿರುತ್ತೆ, ID ನ ಹಾಕ್ಬೇಕಾಗತ್ತೆ. ನಿಮ್ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಒಂದು OTP ಬರುತ್ತೆ. ರಿಜಿಸ್ಟ್ರೇಷನ್ ID ನ ಹಾಕಿ ಪಾಸ್ವರ್ಡ್, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಒಂದು OTP ಬರುತ್ತೆ. OTP ನ ಎಂಟ್ರಿ ಮಾಡಿದ್ರೆ ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ನಿಮಗೆ ಯಾವ ಒಂದು ರೀಜನ್ಗೆ ಅಪ್ಲೈ ಮಾಡ್ತೀರಾ ಅಂತಂದು ಇಲ್ಲಿ ತೋರಿಸಿದೆ. ಇಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಹೋದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ನಾನ್ HK ಅಂದ್ರೆ ನೀವು ರೆಸಿಡ್ಯೂಲ್ ಪೇರೆಂಟ್ ಅದರ್ ದೆನ್ ಕಲ್ಯಾಣ ಕರ್ನಾಟಕನವರು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾನ್ HK ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು. ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತೇನೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಸರ್ಕಲ್ ಅಂತ ಬರುತ್ತೆ. ಯಾವ ಒಂದು ಸರ್ಕಲ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ನೀವು ನೋಡ್ಕೋಬಹುದು. ಆ ಸರ್ಕಲ್ ನೋಟಿಫಿಕೇಶನ್ ಓದ್ಕೊಂಡು ನೋಡ್ಕೋಬಹುದು. ಇಲ್ಲಿ ನಾನು ನಮ್ಗೆ ಯಾವ ಹತ್ರ ಆಗುತ್ತೆ, ಇಲ್ಲಿ ಶಿವಮೊಗ್ಗ ಅಂತ, ಇಲ್ಲಿ ಶಿವಮೊಗ್ಗ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಟಿಫಿಕೇಶನ್ ನೀವು ಓದ್ಕೋಬಹುದು. ಇಲ್ಲ ನಾನು ನೋಟಿಫಿಕೇಶನ್ ಓದ್ಕೊಂಡಿದ್ದೀನಿ ಅಂತಂದ್ರೆ ಇಲ್ಲಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಕೊಡಬೇಕು. ಇಲ್ಲಿ ಎಸ್ ಪ್ರೊಸೀಡ್ ಅಂತಿದೆ. ಒನ್ಸ್ ಯು ಪ್ರೊಸೀಡ್ ಟು ದ ಅಪ್ಲಿಕೇಶನ್ ಯು ಕೆನಾಟ್ ಚೇಂಜ್ ದ ಸೆಲೆಕ್ಟ್ ರೀಜನ್. ಒಂದ್ಸತಿ ಪ್ರೊಸೀಡ್ ಆದಾಗ ಯಾವ ಒಂದು ರೀಜನ್ ಮತ್ತೆ ಸರ್ಕಲ್ ನ ಸೆಲೆಕ್ಟ್ ಮಾಡೋದಕ್ಕೆ ಬರಲ್ಲ. ಹಾಗಾಗಿ ನಾನು ಇಲ್ಲಿ ಏನಂತಂದ್ರೆ ಎಸ್ ಪ್ರೊಸೀಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೇನೆ. ನಿಮಗೆ ಪ್ರೊಸೀಡ್ ಕೊಟ್ಟಾಗ ಈ ತರ ರಿಜಿಸ್ಟ್ರೇಷನ್ ID, ಕ್ಯಾಂಡಿಡೇಟ್ ನೇಮು, ಯಾವೊಂದು ಸರ್ಕಲ್ ಸೆಲೆಕ್ಟ್ ಮಾಡಿದ್ದೀರಾ ಮತ್ತೆ ನೋಟಿಫಿಕೇಶನ್ ನಂಬರ್ ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಏನಿಲ್ಲ, ಜಸ್ಟ್ ನೀವು ಫಿಲ್ ದ ಅಪ್ಲಿಕೇಶನ್ ಅಂತಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಫಿಲ್ ದ ಅಪ್ಲಿಕೇಶನ್ ಅಂತ ಕೊಟ್ಟಾಗ ಈ ತರ ಅಪ್ಲಿಕೇಶನ್ ಫಾರ್ಮ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ತುಂಬಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಕ್ವಾಲಿಫಿಕೇಶನ್ ತುಂಬಬೇಕಾಗುತ್ತೆ. ಮೂರನೇ ಒಂದು ಸ್ಟೆಪ್ ಅಲ್ಲಿ ರಿಸರ್ವೇಶನ್, ನಾಲ್ಕನೇ ಒಂದು ಸ್ಟೆಪ್ ಅಲ್ಲಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಿವ್ಯೂ ಅಂಡ್ ಫೈನಲ್ ಸ್ಟೆಪ್ ಅಲ್ಲಿ ಬಂದು ಪ್ರಿವ್ಯೂ ನೋಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನಾವು ತುಂಬಿರ್ತೀವಿ ರಿಜಿಸ್ಟ್ರೇಷನ್ ಅಲ್ಲಿ. ಹಾಗಾಗಿ ಏನಂತಂದ್ರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್ ಯಾವುದು, ನಿಮ್ಮ ಮೊಬೈಲ್ ನಂಬರ್ ಯಾವುದು, ಇಮೇಲ್ ID ಯಾವುದು, ಆಧಾರ್ ನಂಬರ್ ಏನು, ಇವೆಲ್ಲ ಬಂದಿರುತ್ತೆ. ಇಲ್ಲಿ ನೀವೇನಂತಂದ್ರೆ ಇಲ್ಲಿ ನಿಮ್ಮ ಫಾದರ್ಸ್ ನೇಮ್ ನ ತುಂಬಬೇಕಾಗತ್ತೆ. ಇಲ್ಲಿ ಮದರ್ಸ್ ನೇಮ್ ನ, ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ತುಂಬಬೇಕಾಗತ್ತೆ. ಇಲ್ಲಿ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸ್ಪೌಸ್ ನ ನೇಮ್, ಸಪೋಸ್ ನೀವು ಹೆಣ್ಮಕ್ಳಾದ್ರೆ ಗಂಡನ ಹೆಸರು, ಗಂಡ್ ಮಕ್ಳಾದ್ರೆ ಹೆಣ್ಮಕ್ಳ ಹೆಸರುನ ತುಂಬಬೇಕಾಗತ್ತೆ. ಇಲ್ಲಿ ಅನ್ಮ್ಯಾರಿಡ್ ಅಂದ್ರೆ ಅನ್ಮ್ಯಾರಿಡ್, ಡೈವರ್ಸ್ ಇದ್ರೆ ಡೈವರ್ಸ್ ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಫ್ಲಾಟ್ ನಂಬರು, ಕಾಂಟ್ಯಾಕ್ಟ್ ಫ್ಲಾಟ್ ನಂಬರ್ನ, ಹೌಸ್ ನಂಬರ್ನ, ಬಿಲ್ಡಿಂಗ್ ನಂಬರ್ನ ತುಂಬಬೇಕಾಗುತ್ತೆ. ಏರಿಯಾ ಯಾವುದು ಅಂತ ತುಂಬಬೇಕಾಗತ್ತೆ. ಸ್ಟೇಟ್ ನ, ನಿಮ್ಮ ಸ್ಟೇಟ್ ಯಾವುದು ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ಡಿಸ್ಟ್ರಿಕ್ಟ್ ನೀವು ಯಾವ ಊರ್ನವರು ಅಂತಂದು
ಇಲ್ಲಿ ಸ್ಟೇಟ್‌ನ ತುಂಬಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಟೋಮೇಟಿಕ್ ಆಗಿ ಡಿಸ್ಟ್ರಿಕ್ಟ್ ಯಾವುದು ಅಂತ ಇಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ತಾಲೂಕ್ ಯಾವುದು ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಪಿನ್ ಕೋಡ್‌ನ ಇಲ್ಲಿ ಬರಿಬೇಕಾಗತ್ತೆ. ಪಿನ್ ಕೋಡ್‌ನ ಇಲ್ಲಿ ಬರಿಬೇಕಾಗತ್ತೆ. ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಆಸ್ ಅಬೋವ್ ಅಂತಂದು ಇಲ್ಲಿದೆ. ಇಲ್ಲಿ ಇದೆ ನೋಡ್ರಿ ಇಲ್ಲಿ. ನಿಮ್ದು ಈ ಅಡ್ರೆಸ್ಸು ಮತ್ತೆ 2 ಅಡ್ರೆಸ್‌ನ ಸೇಮ್ ಇತ್ತಂದ್ರೆ ಪರ್ಮನೆಂಟ್ ಅಡ್ರೆಸ್ಸು ಇಲ್ಲಿ ಯೆಸ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಆಟೋಮೇಟಿಕ್ ಆಗಿ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ನ್ಯಾಷನಾಲಿಟಿನ ನೀವು ಇಲ್ಲಿ ನಿಮ್ಮ ಇಂಡಿಯನ್ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಕ್ಯಾಂಡಿಡೇಟ್ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದನ್ನು ಬಂದ್ಬಿಟ್ಟು 100 KB ಒಳಗಡೆ ಇರ್ಬೇಕಾಗತ್ತೆ. ಒಂದು ಕ್ಯಾಂಡಿಡೇಟ್‌ನ ಸೈನ್‌ವನ್ನು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದನ್ನು ಬಂದ್ಬಿಟ್ಟು ನಿಮಗೆ 50 KB ಇಲ್ಲಿ ಇರ್ಬೇಕಾಗತ್ತೆ. JPG ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕಾಗತ್ತೆ. ನೆಕ್ಸ್ಟ್ ಏನಂತಂದ್ರೆ ಸೇವ್ ಆಂಡ್ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಈ ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ನ ಇಲ್ಲಿ SSLC ಆದವರು ತುಂಬೋದು. CBSE ನಮ್ಮ KCB ಬೋರ್ಡ್ ಇಂದ SSLC ಆದವರು ಅಪ್ಲೈ ಮಾಡ್ಬೋದು. CBSE 10th ಆದವರು ಅಪ್ಲೈ ಮಾಡೋದು. ICSE ಆದವರು ನಿಯೋ ಸೆಕೆಂಡರಿ KSS ಅದರ್ ಸ್ಟೇಟ್ ಬೋರ್ಡ್ 10th ಎಕ್ಸಾಮ್ಸ್ ಅಂತ ಇದೆ. ನೀವು SSLC ಕರ್ನಾಟಕ ಬೋರ್ಡ್ ಇಂದ ಆಗಿದ್ರೆ ಇಲ್ಲಿ SSLC ಅಂತ ತುಂಬಿ. ನಿಮ್ಮ ಡೇಟ್ ಆಫ್ ಪಾಸಿಂಗು, ರಿಜಿಸ್ಟ್ರೇಷನ್ ನಂಬರು, ಯಾವ ಒಂದು ಕ್ಲಾಸ್ ಸೆಕ್ಯೂರ್ಡ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ, ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅಂತ ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ 625ಕ್ಕೆ 625 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 625. ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಾ ಅಂತ ಇಲ್ಲಿ ತುಂಬಿದ್ರೆ ಇಲ್ಲಿ ಪರ್ಸೆಂಟೇಜ್ ಏನಂತಂದ್ರೆ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಜಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟ್ ಒಂದು ಸ್ಟೆಪ್ ಅಲ್ಲಿ ಏನಂತಂದ್ರೆ ನಿಮ್ಮ ಕ್ಯಾಟಗರಿ ಯಾವ್ದಿದೆ ಅಂತ ತುಂಬಬೇಕಾಗತ್ತೆ. ನಿಮ್ಮ ಕ್ಯಾಟಗರಿ GM SC ST ನೋ ಏನಿದೆ ಅಂತ ಇಲ್ಲಿ ನಾನು 2A ಅಂತ 2A ನೋ ಏನಿದೆ ಅಂತ ತುಂಬ್ತೀನಿ. ಇದು ಸಬ್ ಕ್ಯಾಸ್ಟ್ ಯಾವುದು, ನಿಮ್ಮದು RD ನಂಬರ್ನ ಏನಿದೆ ಅದನ್ನ ಇಲ್ಲಿ ಏನಂತಂದ್ರೆ ನೀವು ಕ್ಯಾಟಗರಿ ಬಂದ್ಬಿಟ್ಟು ನಿಮ್ಮದು ಯಾವ ಕ್ಯಾಟಗರಿ ಇದೆ ಅದನ್ನ ಸಬ್ ಕ್ಯಾಸ್ಟ್ ಯಾವುದು, RD ನಂಬರ್ನ ಇಲ್ಲಿ ತುಂಬಬೇಕಾಗತ್ತೆ. ನೀವು ರೂರಲ್ ಕ್ಯಾಂಡಿಡೇಟ್ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೋ. ರೂರಲ್ ಕ್ಯಾಂಡಿಡೇಟ್ ಅಂತಂದ್ರೆ 1ರಿಂದ 10ನೇ ಕ್ಲಾಸ್ ತನಕ ನೀವು ಹಳ್ಳಿಯಲ್ಲೇ ಓದಿರ್ಬೇಕು ಅಂದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಸರ್ಟಿಫಿಕೇಟ್ಸ್ ಇರಬೇಕಾಗತ್ತೆ ನಿಮಗೆ. ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ ಇದ್ರೆ ಏನಂತಂದ್ರೆ ಕನ್ನಡ ಮೀಡಿಯಂ 1 to 10th ಕನ್ನಡ ಮೀಡಿಯಂ ಅಲ್ಲಿ ಓದಿರ್ಬೇಕಾಗತ್ತೆ. ಅಂಥವ್ರು ಮಾತ್ರ ಈ ಕನ್ನಡ ಮೀಡಿಯಂ ಕ್ಲೇಮ್ನ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ಇದ್ರೆ ತುಂಬ್ರಿ, ಇಲ್ಲ ಅಂತಂದ್ರೆ ನೋ ಅಂತ ತುಂಬಿ ಇಲ್ಲಿ 2. ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಇದೆನಾ ಅಂತ ಕೇಳ್ತಿದೆ. ಇಲ್ಲಿ ಇದ್ರೆ ತುಂಬಬೇಕಾದ್ರೆ ಇಲ್ಲಿ ನೋ ಅಂತ ತುಂಬಬೇಕಾದ್ರೆ. ಎಕ್ಸ್ ಮಿಲಿಟರಿ ಪರ್ಸನಲ್ ಇದ್ರೆ ಇಲ್ಲಿ ಇದ್ರೆ ತುಂಬಬೇಕಾದ್ರೆ, ಇಲ್ಲ ಅಂತಂದ್ರೆ ನೋ ಅಂತ ತುಂಬಬೇಕಾಗತ್ತೆ. ಇಲ್ಲಿ ನೀವು ಫಾರೆಸ್ಟ್ ಮೋಟಿವೇಟರ್ ಆಗಿ KFD ಇಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ 5 ವರ್ಷಕ್ಕಿಂತ ಜಾಸ್ತಿ ಅಂತಂದು ಕೇಳ್ತಿದೆ. ಇಲ್ಲಿ ನೋ ಅಂತ, ಇಲ್ಲಿ ಹೊಸದಾಗಿ ಅಪ್ಲೈ ಮಾಡೋದ್ರಿಂದ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಜಸ್ಟ್ ಏನಂತಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮಗೆ ಏನಂತಂದ್ರೆ 4th ಸ್ಟೆಪ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು SSLC ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಏನಂತಂದ್ರೆ PDF ಫೈಲ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. 150 KB ಒಳಗಡೆ ಇರ್ಬೇಕಾಗತ್ತೆ, ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ನು ಅಷ್ಟೇ, ಅದನ್ನು 150 KB ಒಳಗಡೆ ಇರ್ಬೇಕಾಗತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡಿ ಇಲ್ಲಿ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿ ಏನಂತಂದ್ರೆ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿದಾಗ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಜೆಂಡರು, ನಿಮ್ಮ ತಾಯಿ ಹೆಸರು, ಮ್ಯಾರಿಟಲ್ ಸ್ಟೇಟಸ್ಸು, ಮದುವೆ ಆಗಿದ್ರೆ ಸ್ಪೌಸ್ ನೇಮು, ಇವೆಲ್ಲ ನೋಡ್ಕೋಬೇಕಾಗತ್ತೆ. ಪ್ರಿವ್ಯೂ ಬಂದಿದೆ ಈಗ. ಇಮೇಲ್ ID, ಆಧಾರ್ ನಂಬರು, ನಿಮ್ಮ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಫ್ಲಾಟ್ ನಂಬರು, ಇವೆಲ್ಲ ಕರೆಕ್ಟ್ ಆಗಿದೆನೋ ಇಲ್ಲ ಅಂತಂದು. ಕ್ವಾಲಿಫಿಕೇಶನ್ನ ನೀವು ಬಂದ್ಬಿಟ್ಟು SSLC ಮೇಲೆ ಅಪ್ಲೈ ಮಾಡ್ತಿರೋದು. SSLC ಯಾವ ಒಂದು ವರ್ಷದಲ್ಲಿ ಪಾಸ್ ಮಾಡಿದ್ರೆ, ಡೇಟ್ ಆಫ್ ಪಾಸಿಂಗು ಯಾವ ಒಂದು ಕ್ಲಾಸಲ್ಲಿ ಪಾಸ್ ಮಾಡಿದ್ದೀರಾ, ಮತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು, ಒಬ್ಟೈನ್ ಮಾರ್ಕ್ಸು, ಪರ್ಸೆಂಟೇಜ್ ಕರೆಕ್ಟ್ ಆಗಿದೆನಾ, ಅಥವಾ ರಿಸರ್ವೇಷನ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆನಾ, ನಿಮ್ಮ ಕ್ಯಾಸ್ಟ್ ಯಾವುದು, ಮತ್ತೆ RD ನಂಬರ್ ಎಲ್ಲ ಕರೆಕ್ಟ್ ಇದೆನಾ, ರೂರಲ್ ಕ್ಯಾಂಡಿಡೇಟ್ ಬಂದಿದ್ದೇನೋ ಇಲ್ಲೋ, ಕನ್ನಡ ಮೀಡಿಯಂ ಬಂದಿದ್ದೇನೋ ಇಲ್ಲೋ, ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಲ್ಲ ಇದಾಗಿದ್ದೇನೋ ಇಲ್ಲ ಅಂತ ನೀವು ನೋಡ್ಕೋಬೇಕಾಗತ್ತೆ. ಕ್ಯಾಂಡಿಡೇಟ್ನ ಫೋಟೋ ಒಂದು ಕರೆಕ್ಟಾಗಿ ಬಂದಿದ್ದೇನೋ ಅಥವಾ ಸೈನ್ನ ಕರೆಕ್ಟಾಗಿ ಬಂದಿದ್ದೇನೋ ಇಲ್ಲ ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಐ ಅಗ್ರಿ ಅಂತ ಇದೆ. ಇಲ್ಲಿ ನಿಮಗೆ ಇಲ್ಲಿ ಐ ಅಗ್ರಿ ಅಂತ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಏನಂತಂದ್ರೆ ಸೈನ್ ಆ್ಯಂಡ್ ಸಬ್ಮಿಟ್ ಅಂತಿದೆ. ಇಲ್ಲಿ ನೀವು ಎಲ್ಲ ಕರೆಕ್ಟ್ ಆಗಿ ಇದ್ರೆ ಮಾತ್ರ ಇಲ್ಲಿ ಸೈನ್ ನ ಮಾಡ್ಬೇಕಾಗತ್ತೆ. ಸೈನ್ ನ ಹೇಗೆ ಮಾಡೋದು ತೋರಿಸ್ತೀನಿ. ಸೈನ್ ಮಾಡಿದಾಗ ನಿಮ್ಗೆ ಯಾವುದೇ ತರದ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಕೇರ್ಫುಲಿ ಆಗಿ ನೀವು ಪ್ರಿವ್ಯೂನ ನೋಡ್ಕೋಬೇಕಾಗತ್ತೆ. ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ನೀವು ಸೈನ್ ಆ್ಯಂಡ್ ಸಬ್ಮಿಟ್ ಅಂತೆಲ್ಲ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಸೈನ್ ಇದೆಯಲ್ಲ, ಇದ್ರ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಪ್ಲೀಸ್ ವೆರಿಫೈ ಆಲ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಬಿಫೋರ್ ಪ್ರೊಸೀಡಿಂಗ್ ಅಂತಿದೆ. ಕ್ವಾಲಿಫಿಕೇಶನ್, ಡಾಕ್ಯುಮೆಂಟ್ಸ್ ಮತ್ತೆ ಕರೆಕ್ಟ್ ಆಗಿದೆ, ಕ್ಲಿಯರ್ ಆಗಿದೆ ಅಂತಂದು ನೀವು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಎಸ್ ಪ್ರೊಸೀಡ್ ಟು ಸೈನ್ ಅಂತ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಆದ್ರೆ ನಿಮ್ಮ ಆಧಾರ್ ನಂಬರ್ ಹಾಕೋದಕ್ಕೆ ಬರುತ್ತೆ. ನೀವು ಆಧಾರ್ ನಂಬರ್ನ ಹಾಕಿ ಒಂದು OTP ಬರುತ್ತೆ. OTP ನ ಹಾಕಿದಾಗ ಏನಂತಂದ್ರೆ ನಿಮ್ದು ಸೈನ್ ಆಗ್ತಾ ಹೋಗುತ್ತೆ. ನಿಮ್ಗೆ ಅಪ್ಲಿಕೇಶನ್ಗೆ ನೀವು ಏನು ಫಾರೆಸ್ಟ್
ವಾಚರ್ ಅಥವಾ ಅರಣ್ಯ ವೀಕ್ಷಕ ಹುದ್ದೆಗೆ ಅಪ್ಲಿಸಿದ್ರೆ ಈ ಸೇನ್ ಆಗ್ತಾ ಹೋಗುತ್ತೆ. ಈ ಸೇನ್ ಆದ್ಮೇಲೆ ನಿಮ್ಮ ಪೇಮೆಂಟ್ ಕ್ಯಾಟಗರಿ ವೈಸ್ ಎಷ್ಟು ಪೇಮೆಂಟ್ ಇದೆ ಪೇಮೆಂಟ್ ಮಾಡಿದ್ರೆ ಏನಂತಂದ್ರೆ ನೀವು ಫಾರೆಸ್ಟ್ ವಾಚರ್ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.